2024 ಚುನಾವಣೆ ದೇಶಕ್ಕಾಗಿ ಮೋದಿ ಅಂತಕ್ಕಂಥ ಭಾವನೆ 140 ಕೋಟಿ ಜನರಲ್ಲಿದೆ. ಕರ್ನಾಟಕದಲ್ಲಿ ಎರಡು ದೈತ್ಯ ಶಕ್ತಿಗಳು ಒಂದಾಗಿದ್ದಾವೆ. ಭಾರತೀಯ ಜನತಾ ಪಕ್ಷ ಮತ್ತು JDS. ನರೇಂದ್ರ ಮೋದಿಜಿಯವರು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರು. ಇದು ಅಸಮಾನವಾದಂಥ ಶಕ್ತಿ ಅಲ್ಲ, ಇದೊಂದು ದೈತ್ಯ ಶಕ್ತಿ. ಆ ಕಾರಣಕ್ಕಾಗಿ 28ಕ್ಕೆ 28 ಸ್ಥಾನಗಳನ್ನ ಗೆಲ್ತೇವೆ. ಅಷ್ಟೇ ಅಲ್ಲದೇ ದೇಶಕ್ಕಾಗಿ ಮೋದಿ ಅಂತಕ್ಕಂಥ ಜನರ ವಿಚಾರ ಏನಿದೆ, ಅಭಿವೃದ್ಧಿ ಮತ್ತು ದೇಶದ ರಕ್ಷಣೆಗಾಗಿ ಮೋದಿಯವರು ಅಂತಕ್ಕಂಥ ವಿಚಾರ. ಅಷ್ಟೇ ಅಲ್ಲ, ನರೇಂದ್ರ ಮೋದಿಜಿಯವರು ಕಳಂಕರಹಿತ ಆಡಳಿತ, ಭ್ರಷ್ಟಾಚಾರ ಮುಕ್ತ ಆಡಳಿತ, ಇದನ್ನ ದೇಶದ ಜನ ಪ್ರೀತಿಸ್ತಾ ಇದ್ದಾರೆ. ಎಂದಾದರೂ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯನಾ? ನರೇಂದ್ರ ಮೋದಿ ಅಂತ ಒಬ್ಬ ಶ್ರೇಷ್ಠ ನಾಯಕನ ಮುಂದೆ ಕಾಂಗ್ರೆಸ್ಸಿನ ರಾಹುಲ್ ಬಾಬಾರವ್ರನ್ನ ನಾವು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನ ಮೋದಿ ಮತ್ತು ರಾಹುಲ್ ಗಾಂಧಿ ಅವರ ಆಯ್ಕೆ ಬಂದಾಗ ಹುಚ್ಚರು ಕೂಡ ರಾಹುಲ್ ಗಾಂಧಿ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿಜಿ ಅವ್ರ ನಾಯಕತ್ವದಲ್ಲಿ ದೇಶದಲ್ಲಿ 400ಕ್ಕಿಂತಲೂ ಹೆಚ್ಚು ಸೀಟ್ಗಳನ್ನ ಗೆದ್ದು ಮತ್ತೆ 3ನೇ ಬಾರಿಗೆ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಕರ್ನಾಟಕದಲ್ಲಿ 28ಕ್ಕೆ 28 ಸ್ಥಾನ ಗೆಲ್ತೀವಿ. ಅದರ ಹಿನ್ನೆಲೆ ಒಳಗೆ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು, ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾಜಿ ಅವರು ಸಭೆಯನ್ನು ಕರೆದಿದ್ದಾರೆ. ಅಸಮಾಧಾನ ಇಲ್ಲವೇ ಇಲ್ಲ. ನಿನ್ನೆನೆ ಅವರು ಹೇಳಿದಾರಲ್ಲ, ಮುಗಿದೋಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.